ನಾನು ಇವತ್ತು ಮಾತಾಡ್ತಿರೋ ಪ್ರಾಡಕ್ಟ್ ನೀವು ಇನ್ವೆಸ್ಟ್ ಮಾಡ್ಬೇಕಂತಾನೆ ಇಲ್ಲ, ತುಂಬಾ ಇನ್ಎಕ್ಸ್ಪೆನ್ಸಿವ್ ಆಗಿರೋ ಮೇಕಪ್ ಫಿಕ್ಸರ್. ಆಕ್ಚುಲಿ ಇದು ಇನ್ಸೈಟ್ ಅವರದು ಮೇಕಪ್ ಫಿಕ್ಸರ್ ಸ್ಪ್ರೇ. ದಿಸ್ ಇಸ್ ಲಾಂಗ್ ಲಾಸ್ಟಿಂಗ್ ಮೇಕಪ್ ಫಿಕ್ಸರ್, ನಾನ್ ಸ್ಟಿಕ್ಕಿ ಅಂಡ್ ರಿಫ್ರೆಶಸ್ ಅಂತ ಕೊಟ್ಟಿದ್ದಾರೆ. ನಾನು ತುಂಬಾ ಸರ್ತಿ ಹೇಳಿದ್ದೀನಿ, ಮೇಕಪ್ ಮುಗಿಸಿದ ನಂತರ ಒಂದು ಮೇಕಪ್ ಫಿಕ್ಸಿಂಗ್ ಸ್ಪ್ರೇ ಅಲ್ಲಿ ನಿಮ್ಮ ಮೇಕಪ್ ಅನ್ನ ಸೆಟ್ ಮಾಡೋದು, ಅಲ್ಲಿ ಪ್ಯಾಚಿ ಆಗಿ ಕಾಣಿಸದಾಗೆ, ಅಲ್ಲಿ ನೀವು ಬ್ಲಷ್ ಹಚ್ಚಿದ್ದೀರಾ ಅದೆಲ್ಲ ಕಾಣಿಸದಾಗೆ, ಆ ಮೇಕಪ್ ಅನ್ನ ಜೆಲ್ ಇನ್ ಮಾಡ್ಬೇಕಿದ್ರೆ, ಒಂದಂತ ಕಾಣಿಸ್ಬೇಕಿದ್ರೆ ನಿಮ್ಮ ಫೇಸ್ ಅನ್ನ ಒಂದು ಮೇಕಪ್ ಫಿಕ್ಸಿಂಗ್ ಸ್ಪ್ರೇ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಬಟ್ ಇದ್ರ ಬಗ್ಗೆ ನಾನು ಹೇಳ್ಬೇಕಿದ್ರೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 180 rupees ಅಂಡ್ ಆಸ್ ಲೋ ಆಸ್ 100 rupees ಕೂಡ ನಿಮ್ಗೆ ಇದು ಸಿಗುತ್ತೆ ಆಯ್ತಾ. ಇದರಲ್ಲಿ ನಿಮ್ಗೆ 75 ml ಆಫ್ ಪ್ರಾಡಕ್ಟ್ ಸಿಗುತ್ತೆ. ಅಂಡ್ ಫಾರ್ ಮೈ ಸರ್ಪ್ರೈಸ್, ದಿಸ್ ಇಸ್ ಮ್ಯಾಜಿಕಲ್. ದಿಸ್ ಸೆಟ್ಸ್ ಯುವರ್ ಮೇಕಪ್ ಸೋ ವೆಲ್. ತುಂಬಾ ಗ್ಲೋಯಿ ಫಿನಿಶ್ ಕೂಡ ಕೊಡಲ್ಲ, ತುಂಬಾ ಮ್ಯಾಟ್ ಫಿನಿಶ್ ಕೂಡ ಕೊಡಲ್ಲ, ಒಂಥರ ಸ್ಯಾಟಿನ್ ಫಿನಿಶ್ ಕೊಡುತ್ತೆ ನಿಮ್ಮ ಮುಖಕ್ಕೆ. ಈಗ ನಾನು ಮುಖದಲ್ಲಿ ಆಕ್ಚುಲಿ ಅದನ್ನ ಹಚ್ಚಿದ್ದೀನಿ, ಇದನ್ನ ಸ್ಪ್ರೇ ಮಾಡಿದ್ದೀನಿ. ಅಂಡ್ ಇದರ ಸ್ಪ್ರೇ ಕೂಡ ಅಷ್ಟೇ, ಸ್ಪ್ರೇ ಬಾಟಲ್ ಕೂಡ ಚೆನ್ನಾಗಿದೆ ಅಂಡ್ ಸ್ಪ್ರೇ ಕೂಡ ತುಂಬಾ ಫೈನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ತುಂಬಾ ಫ್ರೇಗ್ರೆನ್ಸ್ಡ್ ಆಗಿದೆ ಆಯ್ತಾ. ತುಂಬಾ ಹೆವಿಲಿ ಫ್ರೇಗ್ರೆನ್ಸ್, ಸೆನ್ಸಿಟಿವ್ ಸ್ಕಿನ್ ಇರೋರು ಪ್ಲೀಸ್ ಇದರಿಂದ ದೂರ ಇಲ್ಲ. ಐ ಡೋಂಟ್ ನೋ ಯಾಕೆ ಈ ಇನ್ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ಗಳು, ಅಫೋರ್ಡೆಬಲ್ ಬ್ರ್ಯಾಂಡ್ಗಳು ಅಥವಾ ಯಾವುದೇ ಮೇಕಪ್ ಅಲ್ಲಿ ಇಷ್ಟೊಂದು ಯಾಕಾದ್ರೂ ಫ್ರೇಗ್ರೆನ್ಸ್ ಹಾಕ್ತಾರೋ. ತುಂಬಾ ಹೆವಿಲಿ ಫ್ರೇಗ್ರೆನ್ಸ್ಡ್. ಸ್ವಲ್ಪ ಒಂದು 5 ನಿಮಿಷ ಈ ಫ್ರೇಗ್ರೆನ್ಸ್ ಅಲ್ಲಿದ್ರೆ ಹೆಡೇಕ್ ಆಗುತ್ತೆ, ಆ ಥರದ ಫ್ರೇಗ್ರೆನ್ಸ್. ಅಂಡ್ ಇದನ್ನ ಆಕ್ಚುಲಿ ಬಾಡಿ ಸ್ಪ್ರೇ ತರ ಯೂಸ್ ಮಾಡ್ಬೋದು, ಆ ಥರ ಇದೆ ಇದರ ಫ್ರೇಗ್ರೆನ್ಸ್. ಬಟ್ ಟಾಕಿಂಗ್ ಅಬೌಟ್ ದ ಪ್ರಾಡಕ್ಟ್, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಐವ್ ಯೂಸ್ ಫಾರ್ ಸಚ್ ಅ ಲೋ ಪ್ರೈಸ್. ತುಂಬಾ ಚೆನ್ನಾಗಿ ನಿಮ್ಮ ಮೇಕಪ್ ಅನ್ನ ಸೆಟ್ ಮಾಡುತ್ತೆ ಅಂಡ್ ಟ್ರಾನ್ಸ್ಫರ್ ಪ್ರೂಫ್ ಮಾಡುತ್ತೆ. ಐ ವಾಸ್ ಶಾಕ್ ಟು ಸೀ ಇಟ್ಸ್ ಪರ್ಫಾರ್ಮೆನ್ಸ್. ನನ್ನ ಎಲ್ಲ ಮೇಕಪ್ ಟ್ರಾನ್ಸ್ಫರ್ ಪ್ರೂಫ್ ಆಗೋಯ್ತು ಗೊತ್ತಾ. ಇನ್ನೇನ್ ಬೇಕು ನಂಗೆ. ನೀವ್ ಯಾವ್ದಾದ್ರು ಅಫೋರ್ಡೆಬಲ್ ಮೇಕಪ್ ಫಿಕ್ಸಿಂಗ್ ಸ್ಪ್ರೇ ಹುಡುಕ್ತಿದ್ದೀರಾ, ನೀವು ಸೆನ್ಸಿಟಿವ್ ಸ್ಕಿನ್ ಅವರು ಅಲ್ದೇ ಇದ್ರೆ ಈ ಪ್ರಾಡಕ್ಟ್ ಇದ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ. ಈಗಲೇ ಹೋಗ್ಬಿಟ್ಟು ಕಣ್ಣು ಮುಚ್ಚಿ ಇದನ್ನ ಪರ್ಚೇಸ್ ಮಾಡಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ಸ್ವಿಸ್ ಬ್ಯೂಟಿಗಿಂತ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಸ್ವಿಸ್ ಬ್ಯೂಟಿನೇ ತುಂಬಾ ಇನ್ಎಕ್ಸ್ಪೆನ್ಸಿವ್ ಚೆನ್ನಾಗಿದೆ ಅನ್ಕೊಂಡಿದ್ದೆ. ಬಟ್ ಇನ್ಸೈಟ್ ಹ್ಯಾವ್ ನೇಲ್ಡ್ ಇಟ್ ಇನ್ ದಿಸ್ ಫಾರ್ಮುಲೇಷನ್. ಈ ಮೇಕಪ್ ಫಿಕ್ಸರ್ ಸ್ಪ್ರೇ ಫಾರ್ಮುಲೇಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿದೆ. ಇದನ್ನ ಒಂದ್ಸತಿ ಸ್ಪ್ರೇ ಮಾಡಿದ ನಂತರ ಒಂದು 2 to 3 minutes ನೀವು ಡ್ರೈ ಆಗ್ಲಿಕ್ಕೆ ಬಿಡ್ಬೇಕು. ದೆನ್ ಯೋರ್ ಮೇಕಪ್ ವೋಂಟ್ ಮೂವ್ ಅಟ್ ಆಲ್, ಎಲ್ಲೂ ಮೂವ್ ಆಗಲ್ಲ, ತುಂಬಾ ಚೆನ್ನಾಗಿ ಉಳ್ಕೊಳ್ಳುತ್ತೆ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ಲಿಕ್ಕೂ ಕಾಣಿಸುತ್ತೆ. ನೀವು ನನ್ನ ಹತ್ರ ಇನ್ಸೈಟ್ ಅವರದು ನಿಮ್ಮ ಫೇವ್ರೆಟ್ ಪ್ರಾಡಕ್ಟ್ ಯಾವ್ದಂತ ಹೇಳಿದ್ರೆ ಒಂದು ಇದು, ಇನ್ನೊಂದು HD ಕನ್ಸೀಲರ್ ಇದೆಯಲ್ಲ, ಇನ್ಸೈಟ್ HD ಕನ್ಸೀಲರ್. ನಾನು ಅದರ ಬಗ್ಗೆ ರೇವ್ ಮಾಡಿದ್ದೀನಿ. ಅದನ್ನ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಆ ವಿಡಿಯೋ ಅಲ್ಲಿ ನೋಡಿ ನಾನು ಆ ಕನ್ಸೀಲರ್ ಬಗ್ಗೆ ಏನೆಲ್ಲ ಹೇಳಿದ್ದೇನೆ ಅಂತ. ಅಂಡ್ ಇಟ್ಸ್ ವೆರಿ ಇನ್ಎಕ್ಸ್ಪೆನ್ಸಿವ್ ಆಯ್ತಾ, ನೀವು ಅದನ್ನ ಕೂಡ ಚೆಕ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.